ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು, ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಇವತ್ತೇ ಈಗಲೇ ಭಕ್ತಿಯಿಂದ ಶ್ರದ್ಧೆಯಿಂದ ಬರ್ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಇನ್ನು ಆಗಸ್ಟ್ 14ನೇ ತಾರೀಕು ಕೆಲವೇ ದಿನಗಳಿರುವಂಥದ್ದು. ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಂಬರ್ಸ್ಗೆ ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಮಾಡ್ತಾ ಇರುವಂಥ ಬಿಸ್ನೆಸ್ನಲ್ಲಿ ಎಲ್ಲೋ ಒಂದು ರೀತಿ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಥವಾ ಯಾವುದೇ ರೀತಿಯಾಗಿರುವಂಥ ದೃಷ್ಟಿಗಳು ಆ ಒಂದು ಬಿಸ್ನೆಸ್ ಮೇಲೆ ಬೀಳಬಾರ್ದು ಅಂತಂದರೆ ಯಾವುದಾದ್ರೂ ಕ್ಷೇತ್ರವನ್ನು ನಾವು ಭೇಟಿ ಮಾಡಬೇಕಾಗತ್ತಾ? ಈ ಒಂದು ಶ್ರಾವಣ ಮಾಸದಲ್ಲಿ ಏನು ಹೇಳ್ತೀರಾ ಬಿಸ್ನೆಸ್ ಪೀಪಲ್ಗೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮಗೆ ಏನು ಮಾಡಬೇಕು ಅನ್ನೋದನ್ನು ರಾಮಾಯಣ ಹೇಳ್ಕೊಡುತ್ತೆ. ಏನು ಮಾಡಬಾರ್ದು ಅನ್ನೋದನ್ನು ಮಹಾಭಾರತ ಹೇಳ್ಕೊಡುತ್ತೆ. ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ಭಗವದ್ಗೀತೆ ತಿಳಿಸ್ಕೊಡುತ್ತೆ. ಬಿಸ್ನೆಸ್ಸಲ್ಲೂ ಹಾಗೆ ಏರುಪೇರು ಆಗಲಿಕ್ಕೆ ಎಲ್ಲಿ ಯಾವುದನ್ನು ಏನು ಮಾಡಬಾರ್ದು ಅದನ್ನು ಮಾಡಿಬಿಟ್ಟಿರ್ತೀವಿ, ಅಥವಾ ತೊಂದರೆ ಸಿಕ್ಕಾಕೊಳ್ಳಲಿಕ್ಕೆ ಯಾವುದು ಹೇಗೆ ನಿಭಾಯಿಸೋಕ್ಕಾಗಲಿಲ್ವೋ ಅದಾದ್ದರಿಂದ ನಾವು ಹಿಂದಕ್ಕೆ ಬಿದ್ದಿರ್ತೀವಿ. ಆದರೆ ಕ್ಷೇತ್ರ ದರ್ಶನ ಮಾತ್ರ ನಿಮಗೆ ಅಂತಹ ಅಡೆತಡೆಗಳಿಂದ ಹೊರತರಲಿಕ್ಕೆ ಬಹಳ ಮಹತ್ತರವಾಗಿರ್ತದೆ. ಕ್ಷೇತ್ರಗಳ ಕಲಿದಿರ್ತಾರೆ. ಒಟ್ಟಾರೆ ಅಂತಹ ಬಿಸ್ನೆಸ್ಸಿಂದ ಐಶ್ವರ್ಯವನ್ನು ಪಡೆದುಕೊಳ್ಳಬೇಕಾದರೆ, ನೀವು ಅದರಿಂದ ಒಂದು ಮಟ್ಟಕ್ಕೆ ಎದ್ದೇಳಬೇಕಾದರೆ ತಲಕಾಡು ಕೀರ್ತಿನಾರಾಯಣನ ದರ್ಶನವನ್ನು ಮಾಡಬೇಕು. ತಲಕಾಡು ಕೀರ್ತಿನಾರಾಯಣನ ದರ್ಶನವನ್ನು ಇದೇ ಶ್ರಾವಣ ಮಾಸದಲ್ಲಿ ಮಾಡಿಕೊಳ್ತೀನಿ ಅಂತಂದರೆ, ಪಡೆದುಕೊಳ್ತೀನಿ ಅಂತಂದರೆ, ಬಹುಶಃ ನೀವೆಂದೆಂದೂ ಕಾಣದ ಎಷ್ಟರ ಮಟ್ಟಿಗೆ ನೀವು ಅಧಃಪತನವಾಗಿರ್ತೀರೋ, ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ಮೋಸವಾಗಿದೆಯೋ, ಇದು ಎಲ್ಲದರಿಂದ ಕೂಡ ಹೊರಗೆ ಬರ್ತೀರಿ. ವಿಶೇಷವಾಗಿ ತಲಕಾಡಿನಲ್ಲಿರ್ತಕ್ಕಂಥ ಕೀರ್ತಿನಾರಾಯಣನಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದೆರಡು ಪದಾರ್ಥ ಇಟ್ಟುಕೊಂಡಿದ್ದು ತೆಗೆದುಕೊಂಡು ಕೊಡ್ತಕ್ಕಂಥದ್ದು. ಉದಾಹರಣೆಗೆ ತೆಂಗಿನಕಾಯಿಗಳನ್ನು ಒಂದು 15 ದಿನಕ್ಕೆ ಆಗೋಷ್ಟು ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಕೊಡ್ತಕ್ಕಂಥದ್ದು, ಅಥವಾ ಎಣ್ಣೆ, ತುಪ್ಪ, ಈ ರೀತಿಯಾಗಿ ಏಲಕ್ಕಿ, ಲವಂಗ, ಪಚ್ಚಕರ್ಪೂರ ಇವುಗಳನ್ನು ನೀವು ಸಿದ್ಧತೆ ಮಾಡಿಕೊಂಡಿದ್ದು ಒಂದು ರಾತ್ರಿ ಅಥವಾ 2 ರಾತ್ರಿ ಇಟ್ಟುಕೊಂಡಿದ್ದು ಆ ಕೀರ್ತಿನಾರಾಯಣ ಕೊಟ್ಟಿದ್ದೇ ಆದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಕೀರ್ತಿಯ ಪತಾಕೆಯನ್ನು ನಿವಾರಿಸ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಬಿಸ್ನೆಸ್ನಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅಥವಾ ಸಕ್ಸಸ್ನ ಕಾಣಬೇಕು ಅಂತಂದರೆ ಯಾವ ಕ್ಷೇತ್ರದ ದರ್ಶನವನ್ನು ನಾವು ಪಡ್ಕೊಳ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಶ್ರೀನಿವಾಸ. ಸೊ ನೀವು ಕೂಡ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ. ಆ ಬಿಸ್ನೆಸ್ನಲ್ಲಿ ಒಂದು ಸಕ್ಸಸ್ನ ಕಾಣಬೇಕು ಅಂತಂದರೆ ಯಾವ ಒಂದು ಕ್ಷೇತ್ರದ ದರ್ಶನ ನೀವು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.